ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಬೆಲ್ಲದಿಂದ ಮಾಡುವ ಟೀನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಹೇಗಿದ್ರೂ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಒಂದು ಸೂಪರ್ ಆದಂಥ ಬಿಸಿ ಬಿಸಿ ಟೀ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕಾಗಿ ತುಂಬಾ ಆರೋಗ್ಯಕರವಾದ ಬೆಲ್ಲದಿಂದ ಟೀನ ಮಾಡೋದು ನೋಡೋಣ. ತುಂಬ ಜನ ಈ ಬೆಲ್ಲದಿಂದ ಟೀ ಮಾಡಿದಾಗ ಹಾಲು ಒಡೆದೋಗುತ್ತೆ ಅಂತ, ಅದಕ್ಕಾಗಿ ಕರೆಕ್ಟ್ ಪ್ರೊಸೀಜರ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಟೀ ಮಾಡಬೇಕಾದ್ರೆ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ, ಯಾಕೆಂದರೆ ನೀವು ಯಾವುದೇ ಟೈಮಲ್ಲಿ ಟೀ ಮಾಡುವಾಗ ಈ ವಿಡಿಯೋ ಯೂಸ್ ಆಗುತ್ತೆ. ಬನ್ನಿ ಇವಾಗ ತುಂಬಾ ಸೂಪರಾದ ಬೆಲ್ಲದ ಟೀನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ವೇಳೆ ನಿಮಗೆ ಅಂದಾಜಲ್ಲಿ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಿಲ್ಲ ಅಂದರೆ, ನೀವು ಯಾವ ಗ್ಲಾಸ್ನಲ್ಲಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಆ ಗ್ಲಾಸ್ನಲ್ಲಿ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಮತ್ತು 2 ಟೀ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊತಾ ಇದ್ದೀನಿ. ಟೀ ಪುಡಿನಲ್ಲಿ ಕೂಡ 2 ಥರ ಬರುತ್ತೆ. ಒಂದು ಟೀ ಸೊಪ್ಪು, ಇನ್ನೊಂದು ಫೈನ್ ಟೀ ಪುಡಿ ಬರುತ್ತೆ. ಟೀ ಸೊಪ್ಪು ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ರೆ ನಡೆಯುತ್ತೆ. ಒಂದು ವೇಳೆ ನೀವು ಟೀ ಪುಡಿನ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕಾಗಿ 2 ಗ್ಲಾಸ್ನಷ್ಟು ನೀರು ತೊಗೊಂಡು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಇಂಚಿನಷ್ಟು ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು 1 ಏಲಕ್ಕಿ ತುದಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇವಾಗ ನೀವು 1.5 ಗ್ಲಾಸ್ನಷ್ಟು ನೀರು ಏನು ಹಾಕ್ಕೊಂಡಿದ್ದೀರಾ, ಅರ್ಧ ಗ್ಲಾಸ್ನಷ್ಟು ನೀರು ಕಡಿಮೆ ಆಗಬೇಕು. ಆನಂತರನೇ ಇದಕ್ಕೆ ಹಾಲು ಹಾಕ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಬೆಂದ ನಂತರ 1 ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನೇನು ಹಾಲು ಹಾಕ್ಕೊಂಡಿದ್ದೀನೋ ಹಾಲು ಉಕ್ಕಿದ ಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬೆಲ್ಲದ ಟೀ ಮಾಡಿಕೊಂಡ್ರೆ ನೀವು ಯಾವಾಗ ಮಾಡಿಕೊಂಡು ಹಾಲು ಒಡೆದೋಗೋದಿಲ್ಲ. ಕೊನೆಯಲ್ಲಿ ಯಾವಾಗಲೂ ಬೆಲ್ಲನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಜಜ್ಜಿ ಪುಡಿ ಮಾಡಿರುವಂತಹ ಬೆಲ್ಲನ 3 ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ನಷ್ಟು ಟೀ ಮಾಡ್ತಿರೋದಕ್ಕೆ 3 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಮ್ಮಿ ಇಷ್ಟಪಡೋರು 2 ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಕರಗಿದ ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಆದಂಥ ಬೆಲ್ಲದ ಟೀನ ಸರ್ವ್ ಮಾಡ್ಕೋಬೋದು. ಇನ್ ಕೇಸ್ ಮಸಾಲ ಟೀ ಇಷ್ಟಪಡೋರಿದೆ, ಆ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿದೆ. ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಟೀ ರೆಡಿ ಇದೆ. ಇವಾಗ ಒಂದು ಸಿಂಪಲ್ ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಯಾವಾಗಲೇ ಆಗಲಿ ಟೀ ಮತ್ತು ಕಾಫಿನ ಸರ್ವ್ ಮಾಡ್ಕೋಬೇಕಾದ್ರೆ ಮೇಲಿಂದ ಎತ್ತಿ ಹಾಕ್ಕೊಳ್ಳಿ. ಅಂದರೆ ನೊರೆ ಬರೋ ಥರ ಮೇಲಿಂದ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕೊಳ್ಳೋದ್ರಿಂದ ಟೀ ಟೇಸ್ಟ್ ಅಥವಾ ಕಾಫಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋದಿಲ್ಲ ಪರ್ಫೆಕ್ಟ್ ಮೆಷರ್ಮೆಂಟ್ನಲ್ಲಿ ಟೀ ಹೇಗೆ ಮಾಡೋದು ಅಂತ, ಅಂದರೆ ಬೆಲ್ಲದ ಟೀ ಹೇಗೆ ಮಾಡೋದು ಅಂತ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಟೀದು ಮೆಷರ್ಮೆಂಟ್ನ ಬರೆದಿರ್ತೀನಿ, ಯಾಕಂದರೆ ಡೈಲಿ ಯೂಸ್ ಆಗುತ್ತೆ ಅಲ್ವಾ. ಅದಕ್ಕಾಗಿ ನೀವು ಯಾವಾಗಲೇ ಟೀ ಮಾಡಿದ್ರೆ ಈ ವಿಡಿಯೋನ ನೋಡಿ ಮಾಡ್ಕೋಬೋದು. ನೋಡೋದೆಲ್ಲ ಬೆಲ್ಲದ ಟೀನ ಪರ್ಫೆಕ್ಟ್ ಮೆಷರ್ಮೆಂಟ್ನಲ್ಲಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಸಿಂಪಲ್ ಆದರೂ ಕೂಡ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬಾ ಯೂಸ್ಫುಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಇಷ್ಟೊತ್ತು ನಮ್ಮ ಚಾನಲಲ್ಲಿ ಬರುವ ಈ ವಿಡಿಯೋನ ನೋಡೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.